ಅಲ್ಲಿಗೆ ಒಂದಂತೂ ಕನ್ಫರ್ಮ್, ಇವತ್ತು ಮಧ್ಯಾಹ್ನ ಆಗಿರುವಂತದ್ದು ಯಾವುದೋ ಸಾಮಾನ್ಯ ಬ್ಲಾಸ್ಟ್ ಅಲ್ಲ, ಸಿಲಿಂಡರು ಅಲ್ಲ, ಅದು ಬಾಯ್ಲರು ಅಲ್ಲ, ಬೇಕು ಅಂತಾನೆ ಸ್ಫೋಟಕವನ್ನ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿಜಿ ಅಂಡ್ ಐಜಿ ಅಲೋಕ್ ಮೋಹನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದನ್ನ ಪೊಲೀಸ್ ಮಹಾನಿರ್ದೇಶಕ ಕೂಡ ಈಗ ಬಹಳ ಕ್ಲಿಯರ್ ಆಗಿ ಅದನ್ನ ಹೇಳಿದ್ದಾರೆ. ಸೊ ಅಲ್ಲಿಗೆ ಇವತ್ತು ಮಧ್ಯಾಹ್ನ ಆಗಿರುವಂತದ್ದು ಒಂದು ಬಾಂಬ್ ಬ್ಲಾಸ್ಟ್. ನಾವು ಆ ಕಾರಣಕ್ಕಾಗಿನೇ ಮಧ್ಯಾಹ್ನ ಯಾವಾಗ TV9 ಈ ವಿಚಾರವನ್ನ ಬ್ರೇಕ್ ಮಾಡ್ತು ಆಗ್ಲೇ ಹೇಳಿದ ಅದೇ ಕಾರಣಕ್ಕಾಗಿ. ಯಾಕಂದ್ರೆ TV9 ಜೊತೆಗೆ ಮಾತನಾಡಿದಂತ ಬಹಳಷ್ಟು ಪ್ರತ್ಯಕ್ಷದರ್ಶಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು, ಇದ್ಯಾರೋ ಸಣ್ಣ ಪುಟ್ಟ ಬ್ಲಾಸ್ಟ್ ಅನ್ನೋ ರೀತಿಯಾಗಿ ಕಂಡು ಬರ್ತಾ ಇಲ್ಲ, ಇದು ಬಾಯ್ಲರ್ ಬ್ಲಾಸ್ಟ್ ಕೂಡ ಅಲ್ಲ, ಸಿಲಿಂಡರ್ ಬ್ಲಾಸ್ಟ್ ಕೂಡ ಅಲ್ಲ, ಇದೆಲ್ಲೋ ಬೇರೆ ತರಣ ಅಂತ ಸುಧಾರಕ ಸ್ಫೋಟಕವನ್ನ ಬಳಸಲಾಗಿದೆ ಅನ್ನುವಂಥದ್ದನ್ನ ಕೆಲವರು ಅನುಮಾನ ಪಟ್ಟಿದ್ರು. ಅದರಂತೆ ಇದೀಗ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು ಖಚಿತ ಆಗಿದೆ. ಇವತ್ತು ಸುಮಾರು 1 ಗಂಟೆಗೆ ಒಂದು ಬ್ಲಾಸ್ಟ್ ಆಗಿದೆ, ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಹೋಟೆಲ್ನಲ್ಲಿ. ಆಮೇಲೆ ಸುಮಾರು 9 ಜನ ಇಂಜರ್ಡ್ ಇದ್ದಾರೆ, ಬಟ್ ಯಾರೂ ಸೀರಿಯಸ್ ಇಲ್ಲ. ನಾವು ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ FSLದಿಂದ ಟೀಮ್ಸ್ ಎಲ್ಲ ಬಂದಿದ್ದಾರೆ, ಅವರು ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಿಟಿ ಕಮಿಷನರ್ ಇಲ್ಲಿದ್ದಾರೆ, ಸಿಟಿ ಪೊಲೀಸ್ ಕಮಿಷನರ್ ಇಲ್ಲಿದ್ದಾರೆ, ಎಲ್ಲ ಆಫೀಸರ್ಸ್ ಇದ್ದಾರೆ. ನಾವು ಖಂಡಿತವಾಗಿ ಯಾರು ಮಾಡಿದ್ದಾನೆ ಪತ್ತೆ ಮಾಡ್ತೀವಿ. ನಾವು ಜಾಸ್ತಿ ಇಂಜರಿ ಇಲ್ಲ, ಬಟ್ ಈಗ ಟ್ರೀಟ್ಮೆಂಟ್ ನಡ್ತಾ ಇದೆ. ಅಲ್ಲಿ ನಾವು ಈಗಾಗಲೇ ಚೆಕ್ ಮಾಡ್ತಾ ಇದ್ದೀವಿ. ಇದು ತುಂಬಾ ನಾವು ಅಡ್ವಾನ್ಸ್ನಲ್ಲಿ ಹೇಳಲಿಕ್ಕೆ ಬೇಡ, ಯಾಕೆ ಅವರು ಫಸ್ಟ್ FSLದಿಂದ ಎಲ್ಲ ಟೀಮ್ ಬಂದಿದ್ದಾರೆ, ಅವರು ಎಲ್ಲ ಅದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡಿ ಆದ್ಮೇಲೆ ನಾವು ಎಕ್ಸಾಮಿನ್ ಮಾಡ್ತೀವಿ, ಆಮೇಲೆ ತಮಗೆ ಹೇಳ್ತೀವಿ. ಹೌದು ಹೌದು, ನಮ್ಮ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇಬ್ಬರು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ನಾವು ಈಗಾಗಲೇ FSL ಟೀಮ್ ಅಲ್ಲಿ ಎಕ್ಸಾಮಿನೇಷನ್ ಮಾಡ್ತಾ ಇದೆ. ಸೊ ಅವರು ಫುಲ್ ಎಕ್ಸಾಮಿನೇಷನ್ ಮಾಡಲಿ, ಆಮೇಲೆ ನಾವು ಹೇಳ್ತೀವಿ. ಹೌದು 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 ಹೌದು, ಸಿಬ್ಬಂದಿ ಮತ್ತು ಗ್ರಾಹಕ. ನಾವು ಈಗಕ್ಕೆ ಇಟ್ ಇಸ್ ಟೂ ಅರ್ಲಿ. ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ, NIA, IB ಎಲ್ಲ ಜನಕ್ಕೆ ಇನ್ಫಾರ್ಮೇಶನ್ ಹೋಗಿದೆ. ನೋಡಿ, ನಮ್ದು FSLದಿಂದ ಫುಲ್ ಟೆಕ್ನಿಕಲ್ ಟೀಮ್ ಅಲ್ಲಿ ಇದೆ, ಅವರು ಎಲ್ಲ ತಗೊಂಡು ಎಕ್ಸಾಮಿನ್ ಮಾಡ್ತಾರೆ. ಏನ್ ಅಲ್ಲಿ ಹಾಗೆ ಇತ್ತು ಅಥವಾ ಇವನು ತಂದಿದ್ದಾನೆ, ಹೂಎವರ್ ಇಸ್ ದ ಅಕ್ಯೂಸ್ಡ್, ಎಲ್ಲ ಚೆಕ್ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಅಲೋಕ್ ಮೋಹನ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಮಧ್ಯಾಹ್ನದ ಸಂದರ್ಭದಲ್ಲಿ 1 ಗಂಟೆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದನ್ನ ಅವರು ಖಚಿತಪಡಿಸಿದ್ದಾರೆ, ಅಂದ್ರೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದನ್ನ ಖಚಿತಪಡಿಸಿದ್ದಾರೆ. ಈ ಮುಖೇನವಾಗಿ ಹಲವು ವರ್ಷಗಳ ಬಳಿಕ ಮತ್ತೆ ಬೆಂಗಳೂರಿನಲ್ಲಿ ಒಂದು ವಿಧ್ವಂಸಕ ಕೃತ್ಯವನ್ನ ಎಸಗುವಂತ ನಿಟ್ಟಿನಲ್ಲಿ ಒಂದು ಅಟೆಂಪ್ಟ್ ಅನ್ನ ಇವತ್ತು ಮಾಡಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಇದೇನೋ ಅವ್ರ ಹತ್ರ ಯಾವುದೋ ರೀತಿಯಂತ ಸ್ಫೋಟಕವನ್ನ ತಯಾರು ಮಾಡ್ಕೊಂಡು ಇಲ್ಲಿ ಬಂದು ಅಚಾನಕ್ ಆಗಿ ಆಗಿರುವಂತಹದ್ದು ಬ್ಲಾಸ್ಟ್ ಅಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬೇಕು ಅಂತಾನೆ ರಾಮೇಶ್ವರಂ ಕೆಫೆ ಅಂತ ಜನನಿಬಿಡ ಪ್ರದೇಶವನ್ನೇ ನೋಡ್ಕೊಂಡು ಅಥವಾ ಜನನಿಬಿಡ ಬಹಳ ಜನ ಸೇರುವಂತ ಒಂದು ಹೋಟೆಲ್ ಅನ್ನೇ ನೋಡ್ಕೊಂಡು ಈ ಬ್ಲಾಸ್ಟ್ ಮಾಡಿದ್ದಾರೆ.